ಅಪ್ಪಾಜಿ, ಅವಳು ಹೋಗಿದ್ರಿಂದ ತೊಂದರೆ ಏನಿಲ್ಲ. ಆದರೆ ಶಿಕ್ಷೆ ಅನುಭವಿಸದೆ ತಪ್ಪಿಸ್ಕೊಂಬಿಟ್ಲಲ್ಲ, ಅದೇ ಬೇಜಾರು. ತೋರ್ಸೋಕೆ ಮುಖ ಎಲ್ಲಮ್ಮ ಇರುತ್ತೆ ಅಂತ ಮಾನ್ಗೆಟ್ ಕೆಲಸ ಮಾಡಿದ್ದಕ್ಕೆ. ಸರಿ, ನೀವೆಲ್ಲರೂ ಇನ್ನು ಹೊರಡಿ. ಈ ಸಂದರ್ಭದಲ್ಲಿ ನೀವೆಲ್ಲರೂ ನನ್ನ ಮೇಲಿನ ಪ್ರೀತಿಯಿಂದ ಬಂದು ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಸಹಾಯ ಮಾಡಿದ್ರು. ನಿಮಗೆ ನಾನು ಋಣಿ. ಯಾವತ್ತೂ ಹೀಗೆ ನನ್ನ ಜೊತೆಗಿರಿ. ನಮಸ್ಕಾರ ನಿಮಗೆ. ಹೀಗಾಗ್ತಾ ಇದೆ ನನಗೆ? ಯಾಕೆ ಈ ಒಂದೇ ಒಂದು ಕನಸು ಮಾತ್ರ ನನ್ನನ್ನು ಬಿಟ್ಟು ಬಿಡದೆ ಯಾಕೆ ಹೀಗೆ ಕಾಡ್ತಾ ಇದೆ? ಅಂತ ತಪ್ಪು ಏನು ಮಾಡಿದ್ದೀನಿ ನಾನು? ಯಾರು ಮಾಡದೇ ಇರೋ ತಪ್ಪು ಮಾಡಿದ್ದೀನಿ. ಆದರೆ ಅದಕ್ಕೋಸ್ಕರ ಇಷ್ಟು ವರ್ಷ ಒಂಟಿಯಾಗಿ ನಾನು ಎಷ್ಟು ನೋವು ಅನುಭವಿಸಿದ್ದೀನಿ. ಈಗ ನನ್ನ ಸಂಸಾರ ಮತ್ತೆ ನನಗೆ ಬೇಕು ಅಂತ ಯಾಕೆ ಅನ್ನಿಸ್ತಾ ಇದೆ? ನನ್ನ ಮಗನ ನಾನು ಒಂದೇ ಒಂದ್ಸಲ ನೋಡಿ ಕಣ್ಣು ತುಂಬ ಆನಂದ ಪಡಬೇಕು ಅಂತೇಳಿ ಯಾಕೆ ಈ ಒದ್ದಾಟ? ಅಯ್ಯೋ, ಆಗಿನ ಪುಟ್ಟ ಹುಡುಗ ಈಗ ದೊಡ್ಡವನಾಗಿರ್ಬೋದು. ಈಗ ಅವನು ಹೇಗಿರ್ಬೋದು? ಎದುರು ಎಲ್ಲಿರಬಹುದು? ಇಲ್ಲ ಎಲ್ಲೋ ಸುತ್ತಮುತ್ತನೇ ಇದ್ದಾನೆ ಅಂತ ಯಾಕೆ ಅನ್ನಿಸ್ತಾ ಇದೆ ನನಗೆ? ಅಬ್ಬಬ್ಬ, ಎಂತೆಂಥ ದುಃಖಗಳು, ಎಂತೆಂಥ ಬೇಸರಗಳು, ಎಂತೆಂಥ ನೋವುಗಳು. ಈ ಪಾಪಿ ಜನ್ಮಕ್ಕೆ ಇನ್ನೂ ಬೇಕು, ಇನ್ನೂ ಬೇಕು. ದನಗಳೇ, ದೇವರು ಏನೂ ಕೊಡಲಿಲ್ಲ ಅಂದರೆ ಅದು ಮೋಸ ಅಲ್ಲ, ದೌರ್ಭಾಗ್ಯ. ಆದರೆ ಏನಾದರೂ ಕೊಟ್ಟು ಕಿತ್ಕೊಳ್ತಾನಲ್ಲ, ಅದಕ್ಕಿಂತ ಬೇರೆ ನೋವಿಲ್ಲ ಅಂತ ಅಂದ್ಕೊಂಡಿದ್ದೆ. ಅದಕ್ಕಿಂತ ಬೇರೆ ನೋವಿಲ್ಲ ಅಂತ ಅಂದ್ಕೊಂಡಿದ್ದೆ. ವರ್ಷಗಟ್ಟಲೆ ತಪಸ್ ಮಾಡಿ ಯಾವುದಾದ್ರೂ ಒಂದು ವಸ್ತುನ ಪಡ್ಕೊಂಡು ಆಮೇಲೆ ಅದು ವಸ್ತು ಅಸಲಿ ಅಲ್ಲ ನಕಲಿ ಅಂತ ಗೊತ್ತಾದಾಗ ಆಗೋ ನೋವಿದೆಯಲ್ಲ, ಯಾವ ಶತ್ರುಗೂ ಬೇಡ ಭುವನ್, ಯಾವ ಶತ್ರುಗೂ ಬೇಡ.
ನಾನು ಮಾಡಿದ ಆತುರ, ನಾನು ಮಾಡಿದ ತಪ್ಪು ನಿಮ್ಮನ್ನ ಇಂಥ ನೋವಿಗೆ ತಳ್ಳಿಬಿಡ್ತು. ಹಣೆ ಬರಕ್ಕೆ ಹೊಣೆ ಯಾರು ಭುವನ್? ಹೀಗೆಲ್ಲ ಅನುಭವಿಸ್ಬೇಕು ಅಂತೇಳಿ ನನ್ನ ಹಣೆನಲ್ಲಿ ಬರ್ತಿತ್ತು ಅನ್ಸುತ್ತೆ. ನೀನು ಹೀಗೆಲ್ಲ ಮೋಸ ಹೋಗಿ ಅವನನ್ನ ಕರ್ಕೊಂಡು ಬರಬೇಕಿತ್ತು ಅಂತೇಳಿ ನಿನ್ನ ಹಣೆಯಲ್ಲಿ ಬರ್ತಿತ್ತು ಅಂತ ಅನ್ಸುತ್ತೆ. ಆದರೆ ಈಗಲಾದ್ರೂ ಮುಂದೆ ಏನು ಬರ್ತಿದೆ ಅಂತ ಪೂರ್ತಿ ಗೊತ್ತಾದ್ರೆ ಅದಕ್ಕೆ ತಯಾರಾಗಿ ಕೂತ್ಕೊಳ್ತಿದ್ದೆ. ಆದ್ರೆ ಯಾವ ಕಾಲಕ್ಕೂ ಹಣೆಯಲ್ಲಿ ಏನು ಬರ್ತಿದೆ ಅಂತೇಳಿ ಮನುಷ್ಯನಿಗೆ ಕಂಡುಕೊಳಕ್ ಆಗಲೇ ಇಲ್ಲ ನೋಡು. ಆಗಲೇ ನಿಮ್ಮ ಮುಖದಲ್ಲಿ ಖುಷಿ ನೋಡಬೇಕು, ಆ ನಗು ಕಾಣಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ಬುತ್ತಿಗಿಂತ ಹೃದಯದ ಮಾತು ಕೇಳಿ ತಪ್ಪು ಮಾಡ್ಬಿಟ್ಟಿದ್ದಾರೆ. ನಾವೆಲ್ಲರೂ ಇದ್ರು ನಿಮಗೆ ಮಗನ ಕೊರತೆ ಕಾಡ್ತಾ ಇತ್ತು. ಅದನ್ನ ಈಗ ಬಿಡ್ಲಿ, ನೀವು ಗೆಲುವಾಗಿರ್ಲಿ ಅನ್ನೋ ಒಂದೇ ಒಂದು ಆಸೆಯಿಂದ ಹಿಂದೆ ಬಂದು ನೋಡದೆ ಅವನು ನಿಮ್ಮ ಮನೆ ಕರ್ಕೊಂಡ್ಬಂದ್ಬಿಟ್ಟೆ. ನನ್ನ ಕರುಳು ಬಳ್ಳಿನ ನಾನೇ ಗುರುತಿಡಿಯೋದ್ರಲ್ಲಿ ಸೋತ್ಬಿಟ್ಟೆ ಭುವನ್. ಏನು ನೀನು ಮೋಸ ಹೋಗಿರೋದ್ರಲ್ಲಿ ಆಶ್ಚರ್ಯ ಏನಿದೆ? ಅವನು ನಿಮ್ಮ ಮೇಲೆ ಸಿಟ್ಟು ದ್ವೇಷ ಕಾರ್ತಿದ್ದ ನೋಡಿ ಅವನ ಮೇಲೆ ಇನ್ನೂ ಜಾಸ್ತಿ ನಂಬಿಕೆ ಬಂದ್ಬಿಡ್ತು ತನೆಗಳೇ. ಆದರೆ ನಿಮ್ಮ ಮಗನ ಸ್ವಭಾವ ಏನಿತ್ತು, ಈ ಮನೆ ಪರಿಸ್ಥಿತಿ ಏನಿತ್ತು, ಎಲ್ಲದನ್ನು ಅರ್ಥ ಮಾಡ್ಕೊಂಡಿದ್ದಲ್ಲ ಊರ್ಮಿಳ. ಅವಳು ಅವನನ್ನ ತಯಾರು ಮಾಡಿ ಈ ಮನೆ ಕರ್ಕೊಂಡ್ಬಂದಿದ್ದಾಳೆ ಅನ್ನೋ ವಿಷಯ ಮೊನ್ನೆ ತನಕ ನನಗೆ ಗೊತ್ತಾಗಿರಲಿಲ್ಲ ತನೆಗಳೇ. ಪಟೇಲನ ಮನೆಯವ್ರಿಗಿಂತ ಅಪಾಯ ಆಗ್ಬಿಟ್ಲವಳು. ಈ ಮನೆಯಲ್ಲೇ ಇದ್ಕೊಂಡು ನಿಮ್ಮನೆ ಅನ್ನನ ತಿಂದು ನಿಮಗೆ ಮೋಸ ಮಾಡ್ಬಿಟ್ಲವಳು. ದನಗಳೇ, ಅವ್ರ ನಾಟಕದಲ್ಲಿ ನಾನು ಶಾಮಿಲ್ ಅಂತ ಮಾತ್ರ ಅಂದ್ಕೋಬೇಡಿ. ನೀವೇನು ಶಿಕ್ಷೆ ಬೇಕಾದ್ರೂ ಕೊಡಿ. ಆದರೆ ಆ ಊರ್ಮಿಳ ಮಾತ್ರ ನನ್ನ ಹೆಂಡತಿ ಅಲ್ಲ ಅನ್ನೋದು ನಿಜವಾಗ್ಲೂ ಸತ್ಯ. ಅವತ್ತವಳು ದಿಢೀರಂತ ಪೊಲೀಸ್ ಸ್ಟೇಷನಲ್ಲಿ ನನ್ನ ಬಿಡಿಸೋದಕ್ಕೆ ಅಂತ ಬಂದಾಗ ನನಗೇನು ಮಾತಾಡಬೇಕು ಅಂತಾನೆ ತೋಚದೆ ಸುಮ್ಮನಾಗ್ಬಿಟ್ಟೆ. ಆವತ್ತು ನಾನು ಸುಮ್ಮನಾಗಿದ್ದು ಮುಂದೆ ಅವಳು ಹೇಳೋ ಎಲ್ಲ ಮಾತುಗಳಿಗೂ ಹೂ ಅನ್ನೋ ಸ್ಥಿತಿಗೆ ದೂಡ್ಬಿಡ್ತ. ಅವಳು ಗಂಡ ಅಂತ ಒಪ್ಕೊಳ್ಳೋ ಸ್ಥಿತಿಗೆ ಬಂದ್ಬಿಡ್ತ. ನೀನು ನನಗೆ ಯಾವತ್ತೂ ಕೆಟ್ಟದನ್ನು ಮಾಡಬೇಕು ಅಂತೇಳಿ ಕನಸಲ್ಲೂ ಬಯಸೋದಿಲ್ಲ ಅಂತ ಗೊತ್ತು ನನಗೆ ಭುವನ್, ಗೊತ್ತು. ನೀನು ಊರ್ಮಿಳ ಜೊತೆ ಕೂಡ ಶಾಮೀಲಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಭುವನ್, ನಿಜವಾಗ್ಲೂ ಊರ್ಮಿಳ ನಿನ್ನ ಹೆಂಡತಿ ಅಲ್ವಾ? ए भुवन, भुवन ನನ್ನ ಮಂಗಳ, ಭುವನ್ ತಾಯಿ